ಈ ದಿನ ಚೇಳೂರು ಗ್ರಾಮದಲ್ಲಿ ದಿವಂಗತ ಡಾಕ್ಟರ್ ರಾಜಾರೆಡ್ಡಿ ಅಣ್ಣನವರ ಒಂದು ಸಂತಾಪ ಸಭೆ. ಅವರು ಈ ಗ್ರಾಮೀಣ ಪ್ರದೇಶದಲ್ಲಿ ಮೊದಲನೇದಾಗಿ ಡಾಕ್ಟರ್ ಆದಾಗ ಮೊದಲ ಕರ್ತವ್ಯ ಪ್ರಾರಂಭಿಸಿದ್ದೆ ಚೇಳೂರು ಗ್ರಾಮದಲ್ಲಿ. ಅಂದಿನಿಂದ ಈ ಚೇಳೂರು ಅವ್ರದ್ದು ಊರು ಗೊಡ್ಲೋಲ್ಪಲ್ಲಿ ಆಗಿರ್ಬೋದು, ಯಾರಾದರೂ ಎಲ್ಲಾದರೂ ಅವರನ್ನು ಕೇಳಿ ಚೇಳೂರು ರಾಜಾರೆಡ್ಡಿ ಅಂತ ಇದ್ರು, ಡಾಕ್ಟರ್ ರಾಜಾರೆಡ್ಡಿ ಅಂತ ಇದ್ರು. ಅವರು ಎಲ್ಲ ಗ್ರಾಮೀಣ ಪ್ರದೇಶಗಳ ಬಡ ರೈತಾಪಿ ಕೂಲಿ ಕಾರ್ಮಿಕ ಕುಟುಂಬಗಳಿಗೆ ಒಂದು ಪ್ರಾಣ ರಕ್ಷಣೆ ಕೊಡ್ತಕ್ಕಂಥ ಒಂದು ದಾತರಾಗಿದ್ದರು. ವಿಕ್ಟೋರಿಯಾದಲ್ಲಿದ್ದಾಗ ಯಾರಾದರೂ ಫೋನ್ ಮಾಡಿ ಅಣ್ಣ ಈ ಥರ ಬಂದಿದ್ದಾರೆ ಯಾರಾದರೂ ಹಳ್ಳಿಗಳಿಂದ ಅಂದರೆ ತಕ್ಷಣ ಸ್ಪಂದಿಸ್ತಾ ಇದ್ರು. ಎಲ್ಲೇ ಇರಲಿ ರಾಜಾರೆಡ್ಡಿ ಅನ್ನೋರು, ಭೈರರೆಡ್ಡಿ ಅನ್ನೋರು ಈ ಗ್ರಾಮೀಣ ಭಾಗದ ಅವರು ಒಂದು ಥರ ಪ್ರಾಣ ರಕ್ಷಕರು, ನಮ್ಮೆಲ್ಲ ಜನರ ಒಂದು ರಕ್ಷಕರು ಅಂತ ಹೇಳ್ಬಿಟ್ಟು ಈ ದಿನ ಅವರು ಭಗವಂತ ಅವರಿಗೆ ಆಯುಷ್ಯ ಕೊಟ್ಟಿದ್ದು, ದೀರ್ಘಾಯುಷಾಗಿ ಬಾಳ್ಬೇಕಾಗಿತ್ತು. ಅವರು ಅಕಾಲಿಕ ಒಂದು ಮರಣ ಹೊಂದಿದ್ದಾಗ ಅವರ ಋಣ ಯಾವ ರೀತಿ ತೀರಿಸಲು ಅಂತ ಜನರು ಒಂದು ತೀರ್ಮಾನ ಮಾಡಿದಾಗ ಅವರ ಸಂತಾಪ ಸಭೆ ಮತ್ತು ಹಲವಾರು ಜನರ ರಕ್ಷಣೆ, ಈ ಒಂದು ದಾನ ಇದೆಯಲ್ಲ ರಕ್ತದಾನ, ಮಹಾದಾನ, ಈ ದಾನಕ್ಕಂತ ಮಿಂಚಿದ ದಾನ ಯಾವುದೂ ಇಲ್ಲ. ಅವ್ರಿಗೆ ಹೇಳ್ತಾ ಇದ್ರು, ಯಾವಾಗಾದರೂ ಅಕಸ್ಮಾತ್ ಏನಾದರೂ ಆಕ್ಸಿಡೆಂಟು ಇನ್ನೊಂದು ಆಪರೇಷನ್ ಮಾಡುವಾಗ ರಕ್ತ ಪ್ರಾಬ್ಲಮ್ ಇರ್ತದೆ. ಯಾವ ಹಾಸ್ಪಿಟ್ಲಿಗೆ ಹೋದಾಗ ಕೂಡ ನಾವು ಇದನ್ನು ರಕ್ತ ಬೇಕು ಅಂತ ಫಸ್ಟ್ ಕೇಳೋದು ರಕ್ತ. ಆ ರಕ್ತದಾನ ಮಾಡ್ತಕ್ಕಂಥದ್ದು ಹಲವಾರು ಜೀವಗಳನ್ನು ಉಳಿಸಲಿಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಒಂದು ರೂಪದಲ್ಲಿ ದಿವಂಗತ ಡಾಕ್ಟರ್ ರಾಜಾರೆಡ್ಡಿ ಅನ್ನೋರವರ ಆತ್ಮಕ್ಕೆ ಶಾಂತಿ ಮತ್ತು ಅವರಿಗೆ ನಾವೆಲ್ಲ ನಿಷ್ಠೆಯನ್ನು ವ್ಯಕ್ತಪಡಿಸ್ತಾ ಗ್ರಾಮೀಣ ಭಾಗದ ಎಲ್ಲ ಜನರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡ್ತಾ ಇದ್ದಾರೆ. ಇದರಿಂದ ಹಲವಾರು ಜೀವಗಳು ಉಳಿತಾರೆ. ಅವರಿಗೆ ನಾವು ಈ ಮೂಲಕ ಒಂದು ಸಂತಾಪವನ್ನು ಸೂಚಿಸ್ತಾ ಇದ್ದೀವಿ. ಭಗವಂತ ಅವರಿಗೆ ಒಳ್ಳೆಯ ಒಂದು ಮನಸ್ಸಿಗೆ ಶಾಂತಿ ಎಲ್ಲ ಕೊಟ್ಟು ಅವರ ಕುಟುಂಬಕ್ಕೆ ಆ ಒಂದು ಕಷ್ಟ ಬರ್ತಕ್ಕಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಕೋರ್ಕೊಳ್ತಾ ಈ 4 ಮಾತುಗಳು ಈ ಸ್ವತಂತ್ರದಲ್ಲಿ ಆಡ್ತಾ ಇದ್ದೀನಿ.